digits. So today we are going to discuss on the topic register and its types. So register, these are the most common passive components used in electrical and electronic circuits. So resistor can be manufactured with a specific value of ohms. Actually, the purpose of using this resistor is limit the flow of current into the circuit. So normally these resistors might be classified into mainly we classify them as 5 types. One, wire wound resistor, carbon composition resistors, metal film resistor, carbon film resistors, special resistors. ನೋಡಿ ಫ್ರೆಂಡ್ಸ್, ಈಗ ರೆಸಿಸ್ಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಮತ್ತು ರೆಸಿಸ್ಟರ್ಗಳ ಟೈಪ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ರೆಸಿಸ್ಟರ್ ಅನ್ನೋದು ಒಂದು ಪ್ಯಾಸಿವ್ ಕಂಪೋನೆಂಟ್ ಅಂದರೆ ಯಾವುದೇ ಇಲೆಕ್ಟ್ರಾನಿಕ್ ಕಂಪೋನೆಂಟಲ್ಲಿ ಸಂಕ್ಷಿಪ್ತವಾಗಿ ನಾವು ನೋಡೋದಾದರೆ ಎಲೆಕ್ಟ್ರಾನಿಕ್ ಕಂಪೋನೆಂಟಲ್ಲಿ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಕಂಪೋನೆಂಟ್ಸ್ ಅಂತ ಬರ್ತವೆ. ಈ ಆ್ಯಕ್ಟಿವ್ ಕಂಪೋನೆಂಟ್ಸು ಅವು ಎಕ್ಸ್ಟರ್ನಲ್ ಸೋರ್ಸ್ ಅವು ಬೇಕಾಗುತ್ತೆ ತಮ್ಮ ಒಂದು ತಾವು ಎನರ್ಜೈಸ್ ಮಾಡ್ಕೊಳ್ಳೋಕ್ಕೆ ಅಥವಾ ಕಂಡಕ್ಷನ್ ಮಾಡ್ಕೊಳ್ಳೋಕ್ಕೆ ಅಥವಾ ಕರೆಂಟನ್ನು ಲಿಮಿಟ್ ಮಾಡೋಕ್ಕೆ. ಅಂದರೆ ಆ್ಯಕ್ಟಿವ್ ಕಂಪೋನೆಂಟ್ಸು ವರ್ಕ್ ಆಗಬೇಕು ಅಂದರೆ ಜನರಲ್ಲಾಗಿ ಅವು ಎಕ್ಸ್ಟರ್ನಲ್ ಸೋರ್ಸ್, ಅವುಗಳಿಗೆ ಎಕ್ಸ್ಟರ್ನಲ್ ವೋಲ್ಟೇಜ್ ಬೇಕಾಗಿರುತ್ತೆ. ಆದರೆ ಈ ಪ್ಯಾಸಿವ್ ಕಂಪೋನೆಂಟ್ಸು ಯಾವುದೇ ಎಕ್ಸ್ಟರ್ನಲ್ ಸೋರ್ಸ್ ರಿಕ್ವೈರ್ಮೆಂಟ್ ಇರೋಲ್ಲ. ಇಟ್ ಡಸ್ ನಾಟ್ ರಿಕ್ವೈರ್ ಎನಿ ಎಕ್ಸ್ಟರ್ನಲ್ ಸೋರ್ಸ್. ದೇ ಆರ್ ಕನೆಕ್ಟೆಡ್ ಇನ್ ದಿ ಪಾತ್ ಆಫ್ ವೇರ್ ದ ಕರೆಂಟ್ ಈಸ್ ಫ್ಲೋಯಿಂಗ್. ಯಾವ ಒಂದು ಪಾತ್ನಲ್ಲಿ ಕರೆಂಟ್ ಹರಿತಾ ಇರ್ತಲ್ಲ ಆ ಒಂದು ಮಾರ್ಗದಲ್ಲಿ ಈ ಒಂದು ಪ್ಯಾಸಿವ್ ಕಂಪೋನೆಂಟ್ಸನ್ನು ಕನೆಕ್ಷನ್ ಮಾಡಿದರೆ ಅವು ವರ್ಕ್ ಆಗ್ತಾ ತಮ್ಮ ಕೆಲಸವನ್ನು ಮಾಡ್ತವೆ, ಅವು ವರ್ಕ್ ಆಗ್ತವೆ ಅಂತ ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ರೆಸಿಸ್ಟರ್ಸು 5 ಥರನಾಗಿ ನಾವು ಕ್ಲಾಸಿಫೈ ಮಾಡ್ತೀವಿ. ವೈರ್ ವುಂಡ್ ರೆಸಿಸ್ಟರ್ ಅಂತ ಹೇಳಿ, ಒಂದು ಕಾರ್ಬನ್ ಕಂಪೋಸಿಷನ್ ರೆಸಿಸ್ಟರ್, ಮೆಟಲ್ ಫಿಲ್ಮ್ ರೆಸಿಸ್ಟರ್ ಅಂತ ಹೇಳಿ, ಕಾರ್ಬನ್ ಫಿಲ್ಮ್ ರೆಸಿಸ್ಟರ್, ಆಮೇಲೆ ಸ್ಪೆಷಲ್ ರೆಸಿಸ್ಟರ್ ಅಂತ. ಸೊ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಸಂಕ್ಷಿಪ್ತವಾಗಿರಲಿ. ಇಲ್ಲಿ ನೀವು ಚಿತ್ರ ಏನು ನೋಡ್ತಾ ಇದ್ರಲ್ಲ, ಇದು ವೈರ್ ವುಂಡ್ ರೆಸಿಸ್ಟರ್ ಒಂದು ಚಿತ್ರ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ವೈರ್ ವುಂಡ್ ರೆಸಿಸ್ಟರ್ ಇದು ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಯೂಸಿಂಗ್ ರೆಸಿಸ್ಟೆನ್ಸ್ ವೈರ್. ಅಂದರೆ ಒಂದು ರೆಸಿಸ್ಟೆನ್ಸ್ ಇರ್ತಕ್ಕಂಥ ಹೈ ರೆಸಿಸ್ಟೆನ್ಸ್ ಇರ್ತಕ್ಕಂಥ ವೈರನ್ನು ತೊಗೊಂಡ್ಬಿಟ್ಟು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅಥವಾ ತಯಾರು ಮಾಡಿರ್ತಾರೆ. ಹೈ ರೆಸಿಸ್ಟೆನ್ಸ್ ವೈರು ಮುಖ್ಯವಾಗಿ ನಾವು ನಿಕೆಲ್ ಕ್ರೋಮ್ ಅಥವಾ ನಿಕ್ರೋಮ್ ಅಂತ ಹೇಳ್ಬೋದು. ನಾವು ಏನು ನಿನ್ನೆ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ನಿಕ್ರೋಮ್ ಅನ್ನುವಂಥ ಮೆಟಲ್ಗೆ ಜಾಸ್ತಿ ರೆಸಿಸ್ಟೆನ್ಸ್ ಹೊಂದಿರುತ್ತೆ ಒಂದು ನಿಕ್ರೋಮು ಕಂಪೇರ್ ಟು ಸಿಲ್ವರ್ ಅಂತ ನಾನು ಡಿಸ್ಕಸ್ ಮಾಡಿದ್ವಿ. ಬ್ಯಾಂಡ್ ನೋಡುವ ರಿಲೇಟಿವ್ ರೆಸಿಸ್ಟೆನ್ಸ್ ಬ್ಯಾಂಡ್ ನೋಡುವಲ್ಲಿ ಅದನ್ನು ನೀವು ಹಿಂದಿನ ವಿಡಿಯೋನಲ್ಲಿ ನೀವು ವೀಕ್ಷಣೆ ಮಾಡ್ಕೋಬೋದು. ಇಲ್ಲಿ ನಿಕ್ರೋಮ್ ಅಂಥ ಒಂದು ಹೈ ರೆಸಿಸ್ಟೆನ್ಸ್ ಇರ್ತಕ್ಕಂಥ ಒಂದು ಮೆಟೀರಿಯಲ್ನ ತೊಗೊಂಡ್ಬಿಟ್ಟು ಆ ವೈರನ್ನು ತೊಗೊಂಡ್ಬಿಟ್ಟು ರ್ಯಾಪ್ ಮಾಡಿರ್ತಾರೆ. ಇಲ್ಲಿ ರ್ಯಾಪ್ ಅಂದರೆ ಒಂದು ಸಿರಾಮಿಕ್ ಅಥವಾ ಒಂದು ಇನ್ಸುಲೇಟಿಂಗ್ ಕೋರ್ ಅಂತ ನಾವೇನು ಕರಿತೀವಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ದಾರ ಅಥವಾ ದಾರದ ರೈಲು ತಾವೆಲ್ಲ ನೋಡಿರ್ಬೋದು. ಈಗ ಟೈಲರ್ಸು ವೆನ್ ದೇ ಆರ್ ಯೂಸಿಂಗ್ ದ ಥ್ರೆಡ್ ಟು ಸ್ಟಿಚ್ ದಿ ಕ್ಲೋತ್ಸು, ಆ ಟೈಲರ್ನಲ್ಲಿರ್ತಕ್ಕಂಥ ದಾರದ ರೀಲ್ ಹೇಗಿರುತ್ತೆ, ಒಂದು ಕೋರ್ ಮೇಲೆ ಅದನ್ನು ರೀಲನ್ನು ಸುತ್ತಿರೋದು ಹಾಗೆ ಇಲ್ಲಿನೂ ಕೂಡ ಆ ಒಂದು ಕೋರು ಅಲ್ಲಿ ದಾರ, ಇಲ್ಲಿ ಮೆಟೀರಿಯಲ್ನಲ್ಲಿ ಆ ಒಂದು ಥ್ರೆಡ್ಡು ಇಲ್ಲಿ ವೈರ್ ಆಗಿರುತ್ತೆ. ಆದರೆ ಕೋರು ಒಂದು ಇಲ್ಲಿ ಇನ್ಸುಲೇಟಿಂಗ್ ಮೆಟೀರಿಯಲ್ ಆಗಿರುತ್ತೆ. ಆ ಇನ್ಸುಲೇಟಿಂಗ್ ಮೆಟೀರಿಯಲ್ಲು ಪ್ರೋಸ್ಲಿನ್ ಅಂತ ಒಂದು ಮೆಟೀರಿಯಲನ್ನು ಮಾಡಿರ್ತಾರೆ. ಪ್ರೋಸ್ಲಿನ್ ಬ್ಯಾಕ್ಲೈಟ್ ಈ ಥರ ಮೆಟೀರಿಯಲ್ನ ಯೂಸ್ ಮಾಡಿಬಿಟ್ಟು ಅದನ್ನು ರೆಡಿ ಮಾಡಿರ್ತಾರೆ. ಸೊ ಇದು ವೈರ್ ವುಂಡ್ ರೆಸಿಸ್ಟರ್. ಅಂದರೆ ವೂಂಡಿಂಗ್ ಅಂದರೆ ಸುತ್ತುವಂಥದ್ದಕ್ಕೆ ನಾವು ವೂಂಡ್ ಅಂತ ಕರಿತೀವಿ, ವೈರ್ ವುಂಡ್ ಅಂತ ಕರಿತೀವಿ. ಸೊ ವೈರನ್ನು ವೂಂಡ್ ಮಾಡಿರ್ತಾರೆ ಒಂದು ಪರ್ಟಿಕ್ಯುಲರ್ ಮೆಟೀರಿಯಲ್ ಮೇಲೆ, ಆ ಪರ್ಟಿಕ್ಯುಲರ್ ಕೋರ್ ಮೇಲೆ. ಓಕೆ. ಸೊ ಯೂಶ್ವಲಿ ವೈರ್ ವುಂಡ್ ರೆಸಿಸ್ಟರ್ಸು ಹೆಚ್ಚಿಗೆ ಜಾಸ್ತಿ ಕರೆಂಟಿನ ಒಂದು ಹರಿಯುವಿಕೆಯನ್ನು ನಿಯಂತ್ರಣ ಮಾಡೋದ್ರಲ್ಲಿ ಈ ವೈರ್ ವುಂಡ್ ರೆಸಿಸ್ಟರ್ನ ಬಳಸಿರ್ತಾರೆ. ಯೂಶ್ವಲಿ ಇವುಗಳ ಒಂದು ವ್ಯಾಟೇಜ್ ರೇಟಿಂಗ್ ಬಂದು 1 ವ್ಯಾಟ್ ಟು 100 ವ್ಯಾಟ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಪವರ್ ರೇಟಿಂಗ್ಸ್ಗೆ ನಾವು ಈ ವೈರ್ ವುಂಡ್ ರೆಸಿಸ್ಟರ್ಸನ್ನು ಯೂಸ್ ಮಾಡ್ತೀವಿ. ಓಕೆ. ಸೊ ನಾರ್ಮಲಿ ದೀಸ್ wire wound resistors are wounded on the ceramic porcelain and backlight pressed paper. Usually this material, this wounding is made up of nichrome wire. Actually nichrome, which is a material which consists of which is having high resistance quality in it,
So this and particularly the wire wound resistor are used for high wattage rating, whereas there is a flow of high amount of current. So in that particular application these wire wound resistors are used. Okay, so next, and the range of this wire wound resistors might be from can be less than 1 ohms to and go up a few to 1000 ohms. So 1 to 1000 ohms idra range, it might be it will be having certain range actually. And now we will come across carbon composition resistor. Okay, so even carbon is a high resistivity material. So this particular carbon composition resistor is been shown in this figure, actually figure number 2. What I think you are visible this figure, carbon composition resistor. So in this tinned leads are being used, whereas it is being called as tinned leads. These are coming out leads ಅಂದರೆ ಇವು ಎರಡು ಲೀಡ್ಸ್ಗಳು ಹೊರಗೆ ಬರ್ತಕ್ಕಂಥ ಒಂದು ಲೀಡ್ಸ್ಗಳು ಇರುತ್ತೆ. ಸೊ ಈ ಲೀಡ್ಸ್ಗಳ ಮುಖಾಂತರ ನಾವು ಕನೆಕ್ಷನನ್ನು ಮಾಡ್ತೀವಿ. ಎಕ್ಸ್ಟರ್ನಲ್ ಬೇರೆ ಒಂದು ಸರ್ಕ್ಯೂಟ್ಗೆ ಈ ಲೀಡ್ಸ್ಗಳ ಮುಖಾಂತರ ನಾವು ಕನೆಕ್ಷನ್ ಮಾಡ್ತೀವಿ. ಇಲ್ಲಿ ಏನು ತೋರಿಸ್ತಾ ಇದ್ದೀವಲ್ಲ ಮಾರ್ಕು ಟಿನ್ ಲೀಡ್ಸ್ ಅಂತ ಹೇಳಿ. ಸೊ ಮಾಡ್ಯೂಲ್ಡ್ ರೆಸಿಸ್ಟೆನ್ಸ್ ಎಲಿಮೆಂಟ್, ಇಲ್ಲಿ ಒಳಗಡೆ ರೆಸಿಸ್ಟೆನ್ಸ್ ಎಲಿಮೆಂಟ್ ಇರುತ್ತೆ. ಓಕೆ, ಯೂಶ್ವಲಿ ಈ ಒಂದು ಕಾರ್ಬನ್ ಕಾಂಪೋಸಿಷನ್ ರೆಸಿಸ್ಟರ್ಸ್ ನಾವು ನೋಡೋದಾದರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಯೂಶ್ವಲಿ ಗ್ರಾಫೈಟ್ ಅಥವಾ ಕಾರ್ಬನನ್ನು ಮಿಕ್ಸ್ ಮಾಡಿ ಪೌಡ್ರ್ ಮಾಡಿರ್ತಾರೆ. ಆ ಪೌಡ್ರನ್ನು ಇನ್ಸುಲೇಟಿಂಗ್ ಮೆಟೀರಿಯಲ್ ಅನ್ನು ಬೈಂಡರ್ ಆಗಿ ಒಂದು ಪೋರ್ಷನ್ ನೀಡೆಡ್ ಒಂದು ಬೈಂಡರ್ನಾಗಿ ಅದರಲ್ಲಿ ತುಂಬ್ತಾರೆ. ಯೂಶ್ವಲಿ ಅದರಲ್ಲಿ ಸೇರಿಸ್ಬಿಟ್ಟು ನೀಡೆಡ್ ಫಾರ್ ಡಿಸೈರ್ಡ್ ರೆಸಿಸ್ಟೆನ್ಸ್ ವ್ಯಾಲ್ಯೂ, ನಮ್ಗೆ ಯಾವ ರೀತಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಬೇಕಲ್ಲ ಆ ರೀತಿ ಒಂದು ಬೈಂಡಿಂಗ್ ಮಾಡಿಬಿಟ್ಟು ಅದನ್ನು ಸೇರಿಸ್ತಾರೆ. Carbon resistance element are fixed with metal caps with leads of tinned copper wire. Okay. So, and this is all about carbon composition resistor. Carbon composition resistors usually are used for a value ranging from 1 ohms to 222 mega ohms and of different power ratings. ಬೇರೆ ಬೇರೆ ಪವರ್ ರೇಟಿಂಗ್ಸ್ಗೆ ಯೂಸ್ ಮಾಡ್ತಾರೆ. ಜನರಲಿ ಇವುಗಳ ಒಂದು ರೇಂಜ್ ಬಂದು 1 ಓಮ್ಸ್ಲಿಂದ 22 ಓಮ್ಸ್ ಮೆಗಾ ಓಮ್ಸ್ ತನಕ ಇವುಗಳ ಒಂದು ಬಳಕೆ ಆಗುತ್ತೆ, ವ್ಯಾಲ್ಯೂನ ಬಳಕೆ ಆಗುತ್ತೆ. ಪವರ್ ರೇಟಿಂಗ್ಸು ಜನರಲಿ 0.1ಲಿಂದ 2 ವ್ಯಾಟ್ಸ್ ತನಕ ಈ ಪವರ್ ರೇಟಿಂಗ್ಸ್ ಆ ಒಂದು ಪವರ್ ಇರ್ತಕ್ಕಂಥ ಒಂದು ಸರ್ಕ್ಯೂಟ್ನಲ್ಲಿ ಈ ಕಾರ್ಬನ್ ಕಾಂಪೋಸಿಷನ್ ರೆಸಿಸ್ಟರ್ಸನ್ನು ಯೂಸ್ ಮಾಡ್ತೀವಿ ಆ್ಯಕ್ಚುಲಿ. ನೆಕ್ಸ್ಟ್ ಬಂದು ಇಲ್ಲಿ ನಾವು ಮೂರನೇ ಫಿಗರು ಮೆಟಲ್ ಫಿಲಮ್ ರೆಸಿಸ್ಟರ್ ಅಂತ ಹೇಳಿ. ಸೊ ಈ ಫಿಗರ್ ಏನು ನೋಡ್ತಾ ಇದ್ರೆ ಇದು ಮೆಟಲ್ ಫಿಲಮ್ ರೆಸಿಸ್ಟರ್ ಅಂತ ನಾವು ಮೆಟಲ್ ಫಿಲ್ಮ್ ರೆಸಿಸ್ಟರ್ ಅಂತ ಕರಿತೀವಿ. ಮೆಟಲ್ ಫಿಲ್ಮ್ ರೆಸಿಸ್ಟರ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಬೈ 2 ಪ್ರೊಸೆಸ್ ಆ್ಯಕ್ಚುಲಿ. ಇದು 2 ಪ್ರೊಸೆಸ್ನಾಗಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಥಿಕ್ ಫಿಲ್ಮ್ ರೆಸಿಸ್ಟರ್ ಆರ್ ಪೇಸ್ಟ್ ಮತ್ತು ಈ metal compound and powder glass. Thick film resistor are pasted with a metal compound and powder glass which are spread on a ceramic base and then backed. ಆಮೇಲೆ ಥಿನ್ ಫಿಲ್ಮ್ ರೆಸಿಸ್ಟರ್, ಥಿನ್ ಫಿಲ್ಮ್ ಅಂತ ನಾವು 2 ಥರನಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಥಿನ್ ಫಿಲ್ಮ್ನಲ್ಲಿ ಪ್ರೊಸೆಸ್ಡ್ ಬೈ ಡೆಪಾಸಿಟಿಂಗ್ ಅ ಮೆಟಲ್ ವೇಪರ್ ಆನ್ ಅ ಸಿರಾಮಿಕ್ ಬೇಸ್. ಓಕೆ, ರೇಂಜಿಂಗ್ ಆಫ್ ದಿಸ್ ಮೆಟಲ್ resistor may be 1 ohms to 10 mega ohms, right? So this is metal film resistor. And now we come across carbon film resistor. So most commonly carbon film resistor has a thin layer of carbon film. A thin layer of carbon film is deposited on the ceramic base actually. So ceramic base which are weaving, so ಇದು ceramic base ಅಂತ ಕರಿತೀವಿ. ಸೊ ಇಲ್ಲಿ thin film ಕಾರ್ಬನ್ ಫಿಲ್ಮನ್ನು ಡೆಪಾಸಿಟ್ ಮಾಡಿರ್ತಾರೆ ಸಿರಾಮಿಕ್ ಬೇಸ್ ಅಥವಾ ಟ್ಯೂಬ್ನಲ್ಲಿ ಕಾರ್ಬನನ್ನು ಫಿಲ್ಮನ್ನು ಡೆಪಾಸಿಟ್ ಮಾಡಿರ್ತಾರೆ. ಮತ್ತು ಸ್ಪೈರಲ್ ಗ್ರೂ ಇಸ್ ಕಟ್ ಓವರ್ ಸರ್ಫೇಸ್ ಟು ಇನ್ಕ್ರೀಸ್ ದ ಲೆಂತ್ ಆಫ್ ಎ ಫಾಯಿಲ್ ಬೈ ಸ್ಪೆಷಲೈಸ್ಡ್ ಪ್ರೊಸೆಸ್. ಒಂದು ಗ್ರೂವನ್ನು ಕಟ್ ಮಾಡಿರ್ತಾರೆ. ಗ್ರೂ ಅಂದರೆ ಒಂದು ಸಾಚ ಅಥವಾ ಒಂದು ಖಾಚ ಅಂತ ನಾವೇನು ಕರಿತೀವಲ್ಲ ಸಾಮಾನ್ಯವಾಗಿ ಜನರಲ್ ಭಾಷೆಯಲ್ಲಿ. ಸೊ ಅದನ್ನು ಗ್ರೂ ಮಾಡಿರ್ತಾರೆ. ಸೊ ಈ ಥರ ಕಾರ್ಬನ್ ಇಲ್ಲಿದೆ, ಗ್ರೂವಿಂಗ್ ಇದೆ, ರೈಟ್. ಈ ಜನರಲಾಗಿ ಹೇಳಬೇಕಂದ್ರೆ ಒಂದು ಸೊ ಈ ಪರ್ಟಿಕ್ಯುಲರ್ ಗ್ರೂ ಪೋರ್ಷನ್. ಓಕೆ,
ಆ ಬೇಸ್ನಲ್ಲಿ, ಆಮೇಲೆ ಆ ಗ್ರೂ ಕಟಿಂಗ್ಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಇದು ಕಾರ್ಬನ್, ಆಮೇಲೆ ಎರಡಕ್ಕೂ ಎಂಡ್ ಕ್ಯಾಪ್ಸನ್ನು ಹಾಕ್ಬಿಟ್ಟು ಈ ರೀತಿ ಒಂದು ಕಾರ್ಬನ್ ಫಿಲ್ಮ್ ರೆಸಿಸ್ಟರನ್ನು ತಯಾರು ಮಾಡ್ತಾರೆ ಅವರು. ಓಕೆ, ಸೊ ನೋಡೋಕ್ಕೆ ಯೂಶ್ವಲಿ ಈ ರೀತಿ ಇರುತ್ತೆ. ಇದು ಕಾರ್ಬನ್ ಫಿಲ್ಮ್ ರೆಸಿಸ್ಟರ್ ಈ ರೀತಿ ಇರುತ್ತೆ. ಅದು ಇಂಟರ್ನಲ್ ಸ್ಟ್ರಕ್ಚರು ನೀವು ಈ ಫಿಗರ್ನಲ್ಲಿ ನೋಡ್ಬೋದು. ಇದು ಇಂಟರ್ನಲ್ ಸ್ಟ್ರಕ್ಚರ್ ಕಾರ್ಬನ್ ಫಿಲ್ಮ್ ರೆಸಿಸ್ಟರ್, ರೈಟ್. ಓಕೆ, ಈಗ ಕಾರ್ಬನ್ ಫಿಲ್ಮ್ ರೆಸಿಸ್ಟರ್ ಆಯಿತು. ಮುಂದೆ ಈ ಕಾರ್ಬನ್ ಕಂಪೋಸಿಷನ್ ರೆಸಿಸ್ಟರ್ ಅಂತ ಅವನ್ನು ಕೂಡ ನಾವು ನೋಡಿದ್ದೀವಿ ಈಗ. ಸೊ ನಾರ್ಮಲಿ 4 ಟೈಪ್ಸ್ ಆಫ್ ರೆಸಿಸ್ಟರ್ಸ್ ನಾವು ಇಲ್ಲಿ ನೋಡ್ಕೊಂಡ್ವಿ. ಮುಂದೆ ಸ್ಪೆಷಲ್ ರೆಸಿಸ್ಟರ್ಸ್ ಅಂತ ಬರ್ತವೆ. ಈ ಒಂದು ಎಲೆಕ್ಟ್ರಿಕಲ್ ಕರೆಂಟನ್ನು ನಿಯಂತ್ರಣ ಅಥವಾ ಅದರ ಪ್ರವಾಹವನ್ನು ನಿಯಂತ್ರಣ ಮಾಡುವಲ್ಲಿ ಅವುಗಳ ಪಾತ್ರ ಕೂಡ ಜಾಸ್ತಿ ಇರುತ್ತೆ. ಸ್ಪೆಷಲ್ ರೆಸಿಸ್ಟರ್ ಬಂದು ಓಕೆ, ಅದಕ್ಕಿಂತ ಮೊದಲಾಗಿ ನಾವು ಫಿಕ್ಸ್ಡು ಮತ್ತು ವೇರಿಯಬಲ್ ರೆಸಿಸ್ಟರ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಫಿಕ್ಸ್ಡ್ ರೆಸಿಸ್ಟರ್ ಅಂದರೆ ಯಾವುದೇ ಒಂದು ರೆಸಿಸ್ಟರ್ನಲ್ಲಿ ಒಂದು ಡಿಫೈನ್ಡ್ ವ್ಯಾಲ್ಯೂವನ್ನು ಮೆನ್ಷನ್ ಮಾಡಿ ಅದನ್ನು ತಯಾರು ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ 10 ohms ರೆಸಿಸ್ಟರ್ ಅಂದರೆ ಅದರ ಫಿಕ್ಸ್ ವ್ಯಾಲ್ಯೂ 10 ohms ಇರುತ್ತೆ. ಅದು ಯಾವುದೇ ಕಾರಣಕ್ಕೂ ಅದು 11 ohms ಆಗಲ್ಲ. ಸ್ವಲ್ಪ ಅದು ಟಾಲರೆನ್ಸ್ ಅಂತ ಇರುತ್ತೆ. ಅದು ಟಾಲರೆನ್ಸ್ ಬಗ್ಗೆ ನಂತರ ಡಿಸ್ಕಸ್ ಮಾಡೋಣ. ಅಂದರೆ ಹೆಚ್ಚಿಗೆ ಅದು ಅದರಲ್ಲಿ ಕಡಿಮೆ ರೆಸಿಸ್ಟೆನ್ಸ್ ಅಥವಾ ಜಾಸ್ತಿ ರೆಸಿಸ್ಟೆನ್ಸ್ ಫಿಕ್ಸ್ಡ್ ರೆಸಿಸ್ಟರ್ ವ್ಯಾಲ್ಯೂನಲ್ಲಿ ಆಗಲ್ಲ. ನಾವು ಹೇಳಬೇಕಂದ್ರೆ ಈಗ ವೇರಿಯಬಲ್ ರೆಸಿಸ್ಟರ್ ಅಂತ ಬರುತ್ತೆ. ಅಂದರೆ ವೇರಿಯಬಲ್ ರೆಸಿಸ್ಟರ್ ಯಾವ ಒಂದು ರೆಸಿಸ್ಟೆನ್ಸ್ ವ್ಯಾಲ್ಯೂವನ್ನು ಚೇಂಜ್ ಮಾಡ್ತಾ ಹೋಗ್ಬೋದು. ಒಂದು ಇಂತಿಷ್ಟು ಲಿಮಿಟ್ ಅಂತ ಇರುತ್ತೆ ಅದಕ್ಕೆ. ಇಂತಿಷ್ಟಲಿಂದ ಅಂದರೆ ಕನಿಷ್ಠ ಮತ್ತು ಗರಿಷ್ಠ ಅಂತ ಒಂದು ಲಿಮಿಟ್ ಇರುತ್ತೆ. ಇಟ್ ವಿಲ್ ಬಿ ಹ್ಯಾವಿಂಗ್ ಸರ್ಟನ್ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್, 2 different values, and this particular resistance value will lie between these 2 values. ಅಂದರೆ ಈ 2 ವ್ಯಾಲ್ಯೂಸ್ಗಳಲ್ಲಿ ಆ ಒಂದು ರೆಸಿಸ್ಟೆನ್ಸು ಚೇಂಜ್ ಆಗ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್, ಈಗ 0 to 100 ohms ಅನ್ನುವಂಥ ವೇರಿಯಬಲ್ ರೆಸಿಸ್ಟೆನ್ಸ್ ನಾವು ತೊಗೊಂಡಾಗ 0ಲಿಂದ 100 ತನಕ ನಾವು ಯಾವುದೇ ವ್ಯಾಲ್ಯೂವನ್ನು ಆ ವೇರಿಯಬಲ್ ರೆಸಿಸ್ಟೆನ್ಸ್ ಮುಖಾಂತರ ನಾವು ಪಡ್ಕೋಬೋದು. ಆ ವ್ಯಾಲ್ಯೂವನ್ನು ನಾವು ತೊಗೋಬೋದು ಅಂತ ನಾವು ಇಲ್ಲಿ ಹೇಳ್ಬೋದು. ವೇರಿಯಬಲ್ ರೆಸಿಸ್ಟೆನ್ಸ್ ಅಂದರೆ ವಿಚ್ ಕ್ಯಾನ್ ವೇರಿ, ಅಂದರೆ ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಇದಕ್ಕೆ ನಾವು ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ರೆಸಿಸ್ಟೆನ್ಸ್ಗಳಿಗೆ ಟಾಲರೆನ್ಸ್ ತುಂಬಾ ಇಂಪಾರ್ಟೆಂಟ್ ಆದದ್ದು. ಸೊ ಟಾಲರೆನ್ಸ್ ಅಂದರೆ ಸರ್ಟನ್ ಪರ್ಸೆಂಟೇಜ್ ಇರುತ್ತೆ, ಪ್ಲಸ್ ಆರ್ ಮೈನಸ್ ಅಂತ ಒಳಗೆ ಇರುತ್ತೆ. ಪ್ಲಸ್ 10% ಅಂತ ನಾವು ತೊಗೊತೀವಿ, ಪ್ಲಸ್ 5% ಅಂತ ತೊಗೊತೀವಿ ಕೆಲವೊಂದಿಷ್ಟು. 10% ಅಂದರೆ ಮೂಲ ವ್ಯಾಲ್ಯೂನಲ್ಲಿ 10% ಪ್ಲಸ್ ಆದರೆ 10% ಅಂದರೆ 10% ಹೆಚ್ಚಿಗೆ ಇರುತ್ತೆ, ವ್ಯಾಲ್ಯೂ ಹೆಚ್ಚಿಗೆ ಆಗ್ಬೋದು. ಮೈನಸ್ 10% ಅಂದರೆ ಪ್ಲಸ್ ಆರ್ ಮೈನಸ್ ಎರಡೂ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಟಾಲರೆನ್ಸ್ ನಾವು ತೊಗೊಂಡಾಗ ಮೈನಸ್ 10%ನಲ್ಲಿ ಅಂದರೆ ಮೂಲ ವ್ಯಾಲ್ಯೂನಲ್ಲಿ ಒಂದು ಮೈನಸ್ ಅಂದರೆ 10%ನಷ್ಟು ಕಡಿಮೆ ಆಗ್ಬೋದು, ರೈಟ್. ಈಗ ಫಾರ್ ಎಕ್ಸಾಂಪಲ್ ನಾವು ಟಾಲರೆನ್ಸ್ 100 ohms ವ್ಯಾಲ್ಯೂ ರೆಸಿಸ್ಟರ್ನ ತೊಗೊಂಡಾಗ 10% ಅದರ ಒಂದು ಟಾಲರೆನ್ಸ್ ನಾವು ನೋಡಿದರೆ 10% ಪ್ಲಸ್ ಆದರೆ ಅದು 100 ಇರ್ತಕ್ಕಂಥ ಒಂದು ರೆಸಿಸ್ಟರು 110 ಆಗ್ಬೋದು, ತೋರಿಸ್ಬೋದು. ಅಥವಾ ಈ ಮೈನಸ್ 10% ಆದರೆ ಅದು 90 ತೋರಿಸ್ಬೋದು. ಮೈನಸ್ ತೋರಿಸ್ಬೋದು, ಪ್ಲಸ್ಸು ತೋರಿಸ್ಬೋದು. ಓಕೆ, ಸೊ ಹೀಗಾಗಿ ನಾವು ಟಾಲರೆನ್ಸ್ ತುಂಬಾ ಅವಶ್ಯಕತೆ ಇರುತ್ತೆ ರೆಸಿಸ್ಟೆನ್ಸ್ನಲ್ಲಿ. ಸೊ ಇಲ್ಲಿ ಎಕ್ಸಾಂಪಲ್ ತೋರಿಸಿದ್ದಾರೆ ಅವರು 100 ohms ಪ್ಲಸ್ ಆರ್ ಮೈನಸ್ 10%. ಅದನ್ನು ಆಲ್ರೆಡಿ ಹೇಳಿದ್ದೀನಿ ನಾನು ಇವಾಗ, ರೈಟ್. ಸೊ ಇದು ಟಾಲರೆನ್ಸು. ತಾವೆಲ್ಲ ಅದ್ರ ಬಗ್ಗೆ ಗಮನ ಇಟ್ಟು ತಿಳ್ಕೋಬೇಕು. ಟಾಲರೆನ್ಸ್ ಭಾಳ ಇಂಪಾರ್ಟೆಂಟ್ ಇರುತ್ತೆ ರೆಸಿಸ್ಟೆನ್ಸ್ನ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡುವಲ್ಲಿ. ಸೊ ಇಲ್ಲಿ ನೋಡಿ, ಈ ವೇರಿಯಬಲ್ ರೆಸಿಸ್ಟರ್ ನೋಡೋಕ್ಕೆ ಈ ರೀತಿ ಇರುತ್ತೆ. ಓಕೆ, ಇದಕ್ಕೊಂದು ಫ್ಲ್ಯಾಟ್ ಕೀ ಇರುತ್ತೆ, ಶಾಫ್ಟ್ ಇರುತ್ತೆ, ಆಮೇಲೆ ಟರ್ಮಿನಲ್ಸ್ ಇರುತ್ತೆ, ಕನೆಕ್ಷನ್ ಮಾಡ್ತಕ್ಕಂಥ ಟರ್ಮಿನಲ್ಸ್ ಇರುತ್ತೆ. ಓಕೆ, ಸೊ ಇಲ್ಲಿ ಒಳಗಡೆ ಕಾರ್ಬನ್ ಅದರ ಒಂದು ಇಂಟರ್ನಲ್ ಸ್ಟ್ರಕ್ಚರ್ ಇರುತ್ತೆ. ಕಾರ್ಬನ್ ಈಗೇನು ನೀವು ಬ್ಲ್ಯಾಕ್ ಕಲರ್ನಲ್ಲಿ ನೋಡ್ತಾ ಇದ್ರಲ್ಲ, which is in black color, it is actually carbon composition resistor element. ಇದು ಒಂದು ಕಾರ್ಬನ್ ಕಂಪೋಸಿಷನ್ ಇರುತ್ತೆ. ಮುಂದೆ ಸ್ಪ್ರಿಂಗ್ ವೈರ್ ರ್ಯಾಪ್ ಕಾಂಟ್ಯಾಕ್ಟ್ ಇರುತ್ತೆ. ಓಕೆ, ಸೊ ಸ್ಪ್ರಿಂಗ್ ವೈರ್ ಇರುತ್ತೆ ಅದ್ರ ಮೇಲೆ. ಅಂದರೆ ಯಾವ ಒಂದು ಪಾಯಿಂಟ್ನಲ್ಲಿ ಅದು ಬಂದು ಕನೆಕ್ಟ್ ಆಗಿರುತ್ತಲ್ಲ ಅಷ್ಟು ಪ್ರಮಾಣದಂಥ ಒಂದು ಜಾಗದಲ್ಲಿ ಕರೆಂಟ್ ಹರಿಯುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು ಪಾಯಿಂಟಿಗೆ ಇಲ್ಲಿ ಇತ್ತು ಅಂದರೆ ಈ ಒಂದು ಪಾಯಿಂಟಿಗೆ ಇಲ್ಲಿ ಆ ಒಂದು ಪಾಯಿಂಟ್ಲಿಂದ ಸಾಮಾನ್ಯವಾಗಿ ಮೂಲ ಅಂದರೆ ಪಾಸಿಟಿವ್ಲಿಂದ ಇಲ್ಲಿ ತನಕ ಅದು ಕಂಡಕ್ಷನ್ ಆಗ್ಬೋದು. ಓಕೆ,
ಸೊ ಇದು ರೊಟೇಟಿಂಗ್ ಆರ್ಮ್ ಅಂತ ಹೇಳ್ತೀವಿ, ಇದಕ್ಕೆ ಶಾಫ್ಟ್ ಅಂತ ಇರುತ್ತೆ. ಓಕೆ, ಇದು ವೇರಿಯೇಷನ್ ಮಾಡ್ತಕ್ಕಂಥ ಒಂದು ವಿಧಾನ ವೇರಿಯಬಲ್ ರೆಸಿಸ್ಟರ್, ರೈಟ್. ಈಗ ಸ್ಪೆಷಲ್ ಪರ್ಪಸ್ ರೆಜಿಸ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್. ಈಗ ಸ್ಪೆಷಲ್ ರೆಜಿಸ್ಟರ್ ಅಂತ ಕರಿತೀವಿ. ಯಾಕೆ ಸ್ಪೆಷಲ್ ಅಂತ ಇವಕ್ಕೆ ಹೆಸರು ಕೊಟ್ಟಿದ್ದೀವಿ ಅಂದರೆ, ಇವುಗಳ ಒಂದು ಕಾರ್ಯವೈಖರಿ ಅಥವಾ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ದಿಸ್ ಪರ್ಟಿಕ್ಯುಲರ್ ರೆಜಿಸ್ಟರ್ಸ್ ಟೋಟಲಿ ಡಿಪೆಂಡ್ಸ್ ಆನ್ ಸರ್ಟನ್ ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್ ಅಂತ ಹೇಳ್ಬೋದು. ಅಟ್ಮಾಸ್ಫಿಯರಿಕ್ ಕಂಡೀಷನ್, ಒಂದು ಟೆಂಪ್ರೇಚರ್ಸ್ ಅಂತ ಹೇಳ್ಬೋದು, ಒಂದು ಲೈಟ್ ಅಂತ ಹೇಳ್ಬೋದು, ಅಥವಾ ಸಾಮಾನ್ಯವಾಗಿ ವೋಲ್ಟೇಜು ಕೂಡ ನಾವು ಕೆಲವೊಂದಿಷ್ಟು ಸ್ಪೆಷಲ್ ಪರ್ಪಸ್ ರೆಜಿಸ್ಟರ್ ವೋಲ್ಟೇಜ್ ಮೇಲೂ ಕೂಡ ಅವು ಅವಲಂಬನೆ ಆಗಿರುತ್ತೆ. ಮತ್ತು ಹೀಗಾಗಿ ಆ ಒಂದು ಪರ್ಟಿಕ್ಯುಲರ್ ಇದ್ರ ಮೇಲೆ ಇವು ವರ್ಕ್ ಆಗ್ತವೆ. ಟೆಂಪ್ರೇಚರ್ ಮತ್ತು ವೋಲ್ಟೇಜು ಮತ್ತು ಲೈಟು, ಇವು ಅವುಗಳ ಮೇಲೆ ಇವು ಜಾಸ್ತಿ ಅವಲಂಬನೆ ಇರ್ತವೆ ಈ ರೆಸಿಸ್ಟರ್ಸ್ಗಳು. ಅದರಲ್ಲಿ ನಮಗೆ ಇಲ್ಲಿ ಫಸ್ಟ್ ಕಾಣ್ತಾ ಇರೋದು PTC ಅಂತ ಕರಿತೀವಿ, ರೈಟ್. ಸೆನ್ಸಿಸ್ಟರ್ಸ್ ಅಂತ ನಾವು ಕರಿತೀವಿ, ಸೆನ್ಸರ್ಸ್ ಅಂತ ನಾವು ಕರಿಬೋದು ಇದಕ್ಕೆ. ಡಿಫ್ರೆಂಟ್ ಮೆಟೀರಿಯಲ್ಸ್ ಹ್ಯಾವ್ ಡಿಫ್ರೆಂಟ್ ಕ್ರಿಸ್ಟಲ್ ಸ್ಟ್ರಕ್ಚರ್. ಓಕೆ, ದ ರೇಟ್ ಅಟ್ ವಿಚ್ resistance increases with rising temperature varies from material to material. In PTC, ಪಾಸಿಟಿವ್ ಟೆಂಪ್ರೇಚರ್ ಕೊಯಿಫಿಷಿಯಂಟ್ ರೆಸಿಸ್ಟರ್ ನೋಡಿ, PTC ಅಂದರೆ ಪಾಸಿಟಿವ್ ಟೆಂಪ್ರೇಚರ್ ಕೊಯಿಫಿಷಿಯಂಟ್, PTC. ಸೊ PTC ಅಬ್ರಿವೇಟೆಡ್ ಆಸ್ ಪಾಸಿಟಿವ್ ಟೆಂಪ್ರೇಚರ್ ಕೊಯಿಫಿಷಿಯಂಟ್. ಇಲ್ಲಿ ದ ರೆಸಿಸ್ಟೆನ್ಸ್ ಆಫ್ PTC ರೂಮ್ ಟೆಂಪ್ರೇಚರ್ ನಾಮಿನಲ್ ವ್ಯಾಲ್ಯೂ 100 ohms. ವೆನ್ ಟೆಂಪ್ರೇಚರ್ ರೈಸಸ್ ಅಟ್ 10 degrees Celsius ಇಟ್ ಮೈ ಇನ್ಕ್ರೀಸ್ ಟು 150. ನೋಡಿ, ಇದು ಟೆಂಪ್ರೇಚರ್ ಮೇಲೆ ಇದು ವರ್ಕ್ ಆಗ್ತಕ್ಕಂಥ ಒಂದು ಟ್ರಾನ್ಸಿಸ್ಟರ್. ರೂಮ್ ಟೆಂಪ್ರೇಚರ್ನಲ್ಲಿ ಸಪೋಸ್ ಈಗ ಒಂದು ರೂಮ್ ಟೆಂಪ್ರೇಚರ್ನಲ್ಲಿ ಒಂದು ರೂಮ್ ಟೆಂಪ್ರೇಚರು ಒಂದು 100 ಆ ರೂಮ್ ಟೆಂಪ್ರೇಚರ್ನಲ್ಲಿ 100 ohms ರೆಸಿಸ್ಟರ್ ನಾನು ಯೂಸ್ ಮಾಡ್ತಾ ಇದ್ದಂತೆ, ಟೆಂಪ್ರೇಚರ್ ಅಕಸ್ಮಾತ್ ಆ ರೂಮ್ ಟೆಂಪ್ರೇಚರ್ 10% ಜಾಸ್ತಿ ಆದರೆ 10 degrees Celsius ಅದು ಜಾಸ್ತಿ ಆದರೆ ಅದರಲ್ಲಿರ್ತಕ್ಕಂಥ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೂಡ 100 ಇರ್ತಕ್ಕಂಥ ಒಂದು ವ್ಯಾಲ್ಯೂ ಇಟ್ ಮೈ ಇನ್ಕ್ರೀಸ್ ಟು 150 ohms. ಓಕೆ, with further increase of another 10 degrees Celsius it may increase to 500 ohms also. ಓಕೆ, ಈ ರೀತಿ ಟೆಂಪ್ರೇಚರ್ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ರೆಸಿಸ್ಟರ್ PTC ಅಂತ ಕರಿತೀವಿ. ನೆಕ್ಸ್ಟ್ NTC ಅಂತ ಕರಿತೀವಿ. NTC ಇಲ್ಲಿ NTC ಥರ್ಮಿಸ್ಟರ್ ಅಂತ ನಾವು ಸಂಕ್ಷಿಪ್ತವಾಗಿ ಹೇಳ್ತೀವಿ. ಟ್ರಾನ್ಸ್ಫರ್ ಥರ್ಮಿಸ್ಟರ್, ನೆಗೆಟಿವ್ ಟೆಂಪ್ರೇಚರ್ ಕೊಯಿಫಿಷಿಯಂಟ್, ಪಾಸಿಟಿವ್ ಟೆಂಪ್ರೇಚರ್ ಕೊಯಿಫಿಷಿಯಂಟು, ನೆಗೆಟಿವ್ ಟೆಂಪ್ರೇಚರ್ ಕೊಯಿಫಿಷಿಯಂಟು. ಇಲ್ಲಿ ಏನಾಗುತ್ತೆ ಅಂದರೆ, ಈಗ ರೂಮ್ ಟೆಂಪ್ರೇಚರ್ ಫಾರ್ ಎಕ್ಸಾಂಪಲ್ ನಾಮಿನಲ್ ವ್ಯಾಲ್ಯೂ ನಾನು 500 ohms ನಾನು ಯೂಸ್ ಮಾಡ್ತಾ ಇದ್ದೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಏನಾಗುತ್ತೆ, ಇಲ್ಲಿ ಡಿಕ್ರೀಸ್ ನೆಗೆಟಿವ್ ಟೆಂಪ್ರೇಚರ್ ಕೊಯಿಫಿಷಿಯಂಟ್ ಅಂದರೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಲ್ಲಿ PTCನಲ್ಲಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಮೂಲ ವ್ಯಾಲ್ಯೂನಲ್ಲಿ ಇರ್ತಕ್ಕಂಥ ರೆಸಿಸ್ಟೆನ್ಸು ಟೆಂಪ್ರೇಚರ್ ಅನುಗುಣವಾಗಿ ಟೆಂಪ್ರೇಚರ್ ಹೆಚ್ಚಿಗೆ ಆಯಿತು ಅಂದರೆ ಇನ್ಕ್ರೀಸ್ ಆಗುತ್ತೆ PTCನಲ್ಲಿ ಅದರ ವ್ಯಾಲ್ಯೂ. ಆದರೆ NTCನಲ್ಲಿ ಥರ್ಮಿಸ್ಟರ್ಸ್ನಲ್ಲಿ ನೆಗೆಟಿವ್ ಕೊಯಿಫಿಷಿಯಂಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಮೂಲ ವ್ಯಾಲ್ಯೂ ರೆಸಿಸ್ಟೆನ್ಸ್ ವ್ಯಾಲ್ಯೂನಲ್ಲಿ ಸ್ವಲ್ಪ ಇಳಿತ ನಮಗೆ ಕಾಣ್ತೀವಿ. ಅದರ ವ್ಯಾಲ್ಯೂನಲ್ಲಿ ಸ್ವಲ್ಪ ಕಡಿಮೆ ವ್ಯಾಲ್ಯೂ ಸಿಗುತ್ತೆ ನಮಗೆ. ಓಕೆ, ಟೆಂಪ್ರೇಚರ್ ಹೆಚ್ಚಾದಂತೆ, ರೈಟ್. ಸೊ ಹೀಗಾಗಿ ಇದಕ್ಕೆ ನಾವು NTC ಅಂತ ಕರಿತೇವೆ. NTC ಮತ್ತು PTC ಕ್ಯಾನ್ ಪರ್ಫಾರ್ಮ್ ಸ್ವಿಚಿಂಗ್ ಆಪರೇಷನ್ ಎಟ್ ಅ ಸ್ಪೆಸಿಫಿಕ್ ಟೆಂಪ್ರೇಚರ್. ದೇ ಆರ್ ಆಲ್ಸೋ ಯೂಸ್ಡ್ ಫಾರ್ ಮೆಜರ್ಮೆಂಟ್ ಆ್ಯಂಡ್ ಟೆಂಪ್ರೇಚರ್ ಕಾಂಪೆನ್ಸೇಟರ್ಸ್. ಓಕೆ, ಕೆಲವೊಂದಿಷ್ಟು ಸೆನ್ಸರ್ಸ್ ಅಂತಾಗಿ ನಾವು ಬಳಸ್ತೀವಿ ನಾವು ಸಣ್ಣ ಸಣ್ಣ ಪ್ರಾಜೆಕ್ಟ್ಸ್ನಲ್ಲಿ, ಅಥವಾ ಈ ಫಾರ್ ಎಕ್ಸಾಂಪಲ್ ಈ ಯಾವುದಂದರೆ ಹೀಟ್ ಕಂಟ್ರೋಲರ್, ಹೀಟ್ ಜಾಸ್ತಿ ಹೀಟ್ ಆಗಿರುತ್ತೆ. ಥರ್ಮಿಸ್ಟರ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಥರ್ಮಿಸ್ಟರ್ ಒಂದೇ ಎಕ್ಸಾಂಪಲ್ ನಾವು ನೋಡೋದಾದರೆ ಗೀಝರ್ನಲ್ಲಿ ಥರ್ಮಿಸ್ಟರ್ ಯೂಸ್ ಮಾಡ್ತೀವಿ. ಓಕೆ, ಅಲ್ಲಿ ಏನಾಗುತ್ತೆ ಅಂದರೆ ಜಾಸ್ತಿ ಹೀಟ್ ಆದರೆ ನಿಧಾನಕ್ಕೆ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಡೌನ್ ಆಗುತ್ತೆ ಅದರ ಟೆಂಪ್ರೇಚರ್, ಅದರ ವ್ಯಾಲ್ಯೂ ಕೂಡ ಡೌನ್ ಆಗುತ್ತೆ. ಸೊ ಇದು ಥರ್ಮಿಸ್ಟರ್ ಅಥವಾ NTC. ಇದರ ಡೀಟೇಲ್ ಎಕ್ಸಾಂಪಲ್ ನಾವು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಸದ್ಯಕ್ಕೆ VDR ನೋಡೋಣ ಮುಂದೆ. VDR ವೋಲ್ಟೇಜ್ ಡಿಪೆಂಡೆಂಟ್ ರೆಸಿಸ್ಟರ್. ಸೊ ಇಲ್ಲಿ
ಇಲ್ಲಿ ಒಂದು ನಾವು ತಿಳ್ಕೋಬೇಕು, ಇವುಗಳು ಸ್ಪೆಷಲ್ ರೆಸಿಸ್ಟರ್ಸ್ಗಳು ಒಂದರ ಮೇಲೆ ಅವಲಂಬನೆ ಆಗಿದೆ, ಒಂದು ಕಾನ್ಸೆಪ್ಟ್ ಮೇಲೆ, ಒಂದು ಸಂಗತಿ ಮೇಲೆ ಅವಲಂಬನೆ ಆಗಿಬಿಟ್ಟು ಅವು ಕೆಲಸ ನಿರ್ವಹಿಸ್ತವೆ. ಇದು ಸ್ಪೆಷಲ್ ಪರ್ಪಸ್ ರೆಸಿಸ್ಟರ್ನ ಒಂದು ಸಂಕ್ಷಿಪ್ತ ವಿವರಣೆ. ವಿ ಡಿ ಆರ್ ಅಂದರೆ ವೋಲ್ಟೇಜ್ ಮೇಲೆ ಡಿಪೆಂಡ್ ಆಗಿದೆ. ವೋಲ್ಟೇಜು ಹೆಚ್ಚಾದರೆ ಹೆಚ್ಚಿಗೆ ಆಗುತ್ತೆ, ವೋಲ್ಟೇಜ್ ಕಡಿಮೆ ಆದರೆ ಅದರ ವ್ಯಾಲ್ಯೂನಲ್ಲಿ ಕೂಡ ರೆಸಿಸ್ಟೆನ್ಸ್ ವ್ಯಾಲ್ಯೂನಲ್ಲಿ ಕಡಿಮೆ ಆಗುತ್ತೆ. ಸೊ ವಿ ಡಿ ಆರ್ಸ್ ಆರ್ ಯೂಸ್ಡ್ ಇನ್ ವೋಲ್ಟೇಜ್ ಸ್ಟೆಬಿಲೈಸೇಷನ್, ವೋಲ್ಟೇಜನ್ನು ಸ್ಟೆಬಿಲೈಸ್ ಮಾಡುವಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಲ್ ಡಿ ಆರ್ ಅಂತ ಬರುತ್ತೆ, ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್. ಲೈಟ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಫೋಟೋ ಕಂಡಕ್ಟರ್ಸ್ ಅಂತ ನಾವು ಕರಿತೀವಿ. ಈ ಫೋಟೋ ಕಂಡಕ್ಟರ್ಸ್ ಇಲ್ಲಿ ಅದರ ಒಂದು ಲೈಟು ಆ ಒಂದು ಪರ್ಟಿಕ್ಯುಲರ್ ರೆಸಿಸ್ಟರ್ ಮೇಲೆ ಬಿದ್ದಾಗ ಎಲ್ ಡಿ ಆರ್ ರೆಸಿಸ್ಟೆನ್ಸ್ ಫಾಲ್ಸ್ ವಿತ್ ಇನ್ಕ್ರೀಸ್ ಇನ್ ಇಂಟೆನ್ಸಿಟಿ ಆಫ್ ಇಲ್ಯುಮಿನೇಷನ್ ಇಂಟೆನ್ಸಿಟಿ, ಪ್ರಖರತೆ ಜಾಸ್ತಿ ಆದಂಗೆ ಅದರ ರೆಸಿಸ್ಟೆನ್ಸ್ನಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ದಿಸ್ ಫೆನಾಮಿನಾ ಈಸ್ ಎಕ್ಸ್ಪ್ಲೇನ್ಡ್ ಇನ್ ಲೈಟ್ ಎನರ್ಜಿ ಫ್ರೀಸ್ ಸಮ್ ಎಲೆಕ್ಟ್ರಾನ್ಸ್ ಎಟ್ ಸಮ್ ಮೆಟೀರಿಯಲ್ ಆಫ್ ರೆಸಿಸ್ಟರ್ಸ್. ಓಕೆ, ಸೊ ಇಲ್ಯುಮಿನೇಷನ್ ಜಾಸ್ತಿ ಆದಂಗೆ ಅದು ಅದರಲ್ಲಿ ಇರ್ತಕ್ಕಂಥ ರೆಸಿಸ್ಟಿವ್ ಪವರ್ ಅಥವಾ ರೆಸಿಸ್ಟಿವ್ ವ್ಯಾಲ್ಯೂನಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ, ಇದು ಕೆಲವೊಂದಿಷ್ಟು ನಾವು ಈಗ ಗ್ಯಾಡ್ಜೆಟ್ಸ್ ನೋಡ್ತೇವೆ. ಈಗ ಅಮೆಝಾನಲ್ಲಿ ಹಲವಾರು ಲೈಟ್ಸ್ಗಳು, ಸ್ಮಾರ್ಟ್ ಲೈಟ್ಸ್ ಅಂತ ಏನು ನಾವು ಪರ್ಚೇಸ್ ಮಾಡ್ತೀವಲ್ಲ, ಆ ಸ್ಮಾರ್ಟ್ ಲೈಟ್ಸು ಅಥವಾ ಅವುಗಳೆಲ್ಲ ಎಲ್ ಡಿ ಆರ್ ಹೆಚ್ಚಿಗೆ ಬಳಕೆ ಆಗಿರುತ್ತೆ. ಅಂದರೆ ಸಪೋಸ್ ಈ ಎಲ್ ಡಿ ಆರ್ ಮೇಲೆ ನೆರಳು ಅದರ ಮೇಲೆ ಬಿತ್ತು ಅಂದರೆ ಅದೇನಾಗುತ್ತೆ, ಆನ್ ಆಗುತ್ತೆ. ಅಂದರೆ ಅದಕ್ಕೆ ಕನೆಕ್ಷನ್ ಮಾಡ್ತಕ್ಕಂಥ ಇನ್ನೊಂದು ಲೈಟ್ ಇತ್ತು ಅಂದರೆ ಅದು ಗ್ಲೋ ಆಗುತ್ತೆ. ಬೆಳಕು ಇತ್ತು ಅಂದರೆ ಅದರ ರೆಸಿಸ್ಟೆನ್ಸು ಕಡಿಮೆ ಆಗುತ್ತೆ. ಬೆಳಕು ಕಡಿಮೆ ಆಯಿತು ಅಂದರೆ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ರೆಸಿಸ್ಟರ್ನ ಇಂಟೆನ್ಸಿಟಿ ಹೆಚ್ಚಿಗೆ ಆದಂಗೆ ಆ ಎಲ್ ಡಿ ಆರ್ನ ರೆಸಿಸ್ಟೆನ್ಸು ಕಡಿಮೆ ಆಗುತ್ತೆ. ಓಕೆ, ಲೇಬರ್ ಆ್ಯಂಡ್ ಟ್ರೈನಿಂಗ್ ಏನಿದೆಯಲ್ಲ, ಆ ಡಿಪಾರ್ಟ್ಮೆಂಟವರು ಫ್ರೀಯಾಗಿ ಕೆಲವೊಂದಿಷ್ಟು ಚಾಪ್ಟರ್ಸ್